ಆನೇಕಲ್ ತಾಲೂಕಿನ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ಕೆಪಿಸಿಸಿ ಪ್ರಚಾರ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ವಿವಿಧ ಕಲಾ ತಂಡಗಳ ವತಿಯಿಂದ ಮೆರವಣಿಗೆ ಹಾಗೂ ರಸಮಂಜರಿ ಕಾರ್ಯಕ್ರಮ ಹಾಗೂ ಗಣ್ಯರಿಗೆ ಸನ್ಮಾನ ಮತ್ತು ಅನ್ನ ಸಂತರ್ಪಣೆ ಮಾಡಲಾಯಿತು. ಇನ್ನು ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಹಾಗೂ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸುರಕೆ ರವರು ಹಾಗೂ ಶಾಸಕರಾದ ಬಿ ಶಿವಣ್ಣರವರು ದೀಪ ಬೆಳಗುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರಾದ ರಾಮಸಾಗರ ಶ್ರೀನಿವಾಸ್ ಹಾಗೂ ಅತ್ತಿಬೆಲೆ ಬ್ಲಾಕ್ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗುಡ್ಡಹಟ್ಟಿ ನವೀನ್ ಗೌಡರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಆನೇಕಲ್ ತಾಲೂಕು ಎಸ್ಸಿ/ಎಸ್ಟಿ ಘಟಕದ ಅಧ್ಯಕ್ಷರಾದ ಉಸ್ಕೂರು ಮಧುರಪ್ಪ, ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಮುನೀರ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಅರುಣ್, ಯುವ ಮುಖಂಡರಾದ ಉಲ್ಲಾಸ್ ಬಿ ಶಿವಣ್ಣ, ಪುಷ್ಪರಾಜ್ ಬನಹಳ್ಳಿ, ಅಭಿ ಒಣಕನಹಳ್ಳಿ, ಪ್ರವೀಣ್, ಎಂ ಶ್ರೀನಿವಾಸ್, ಶಿವಪ್ಪ, ಮನೋಹರ್, ನಾಗವೇಣಿ, ಸಿಂಗೇನಾಗ್ರಹಾರ, ಗೌರೀಶ್, ಗುಡ್ಡಹಟ್ಟಿ ರಾಮಸ್ವಾಮಿ, ನಾಗರಾಜ್ ಹಾಗೂ ಸ್ಥಳೀಯ ಮುಖಂಡರು, ಕಾರ್ಮಿಕರು ಭಾಗವಹಿಸಿದ್ರು.
ಏನಿವತ್ತು ಕಾರ್ಮಿಕರ ಗೌರವದ ಸಂಕೇತವಾಗಿ ಕರ್ನಾಟಕ ಸರ್ಕಾರ ಕಾರ್ಮಿಕರಿಗೆ ಒಂದು ದಿನ ರಜೆಯನ್ನು ಘೋಷಿಸಿ ಅವ್ರಿಗೂ ಗೌರವ ಕೊಡಬೇಕು ಅಂತ ಏನು ಹೇಳಿ ಒಂದು ಕಾರ್ಮಿಕ ದಿನಾಂಕವನ್ನು ಗುರುತಿಸಿ ಮೇ 1ನೇ ತಾರೀಕನ್ನು ಕಾರ್ಮಿಕ ದಿನಾಚರಣೆಯನ್ನಾಗಿ ಘೋಷಿಸಿ ಅವರಿಗೆ ಒಂದು ಗೌರವದ ಸಂಕೇತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದೇಶದ ಪ್ರಗತಿಗೆ ಕಾರ್ಮಿಕರ ಕೊಡುಗೆ ಬಹಳ. ಕಾರ್ಮಿಕ ಇಲ್ಲ ಅಂದರೆ ದೇಶದ ಪ್ರಗತಿ ಶೂನ್ಯ. ಇವತ್ತು ಏನೇ ಅಭಿವೃದ್ಧಿ ಆಗಬೇಕಂತಂದರೆ ಕಾರ್ಮಿಕರ ಕೈಯಲ್ಲಿದೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಅವರಿಗೆ ಒಂದು ವಿಶೇಷವಾದ ಗೌರವ ಕೊಡಬೇಕು. ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಗುರುತಿಸಿ ಅವರಿಗೆ ಗೌರವ ಕೊಡೋದ್ರ ಮುಖಾಂತರ ಒಂದು ಸಭೆಯೋಜನೆ ಆಯೋಜನೆ ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಂತೇಳಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದರ ಪ್ರಯುಕ್ತ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣನವರ ನೇತೃತ್ವದಲ್ಲಿ ಈ ಮೇ 1 ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಶಿವಣ್ಣನವರು ಹೆಚ್ಚಾಗಿ ಒತ್ತು ಕೊಡೋದು ಕಾರ್ಮಿಕರಿಗೆ. ಅವರು ಯಾವುದೇ ಒಂದು ಕಾರ್ಯಕ್ರಮ ನಡೆಯಲಿ ಕಾರ್ಮಿಕರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೇ ಇರತಕ್ಕಂಥ ದಿನನೇ ಇಲ್ಲ. ಎಲ್ಲನ ಕರೆಯಲ್ಲಿ ಕಾರ್ಮಿಕ ವಿಚಾರದಲ್ಲಿ ಬರ್ತಾರೆ. ಬಹಳಷ್ಟು ಗಾರ್ಮೆಂಟ್ಸ್ಗೆ ನಾವು ಕರೆದಾಗ ಏನೋ ಕಾರ್ಯಕ್ರಮ ಬಂದಾಗ ಏನೇ ಕಾರ್ಯಕ್ರಮ ಇಲ್ಲ ಅದು ಬಂದು ಭಾಗವಹಿಸಿ, ಇನ್ನು ಬೇರೆ ಕಾರ್ಯಕ್ರಮಗಳಿರ್ಬೋದು ಬಂದು ಭಾಗವಹಿಸಿ ಕಾರ್ಮಿಕರಿಗೆ ಗೌರವ ಕೊಡುವಂಥ ಇದರಲ್ಲಿ ಅವರು ಮೊದಲನೇ ಕೈ. ಅವರ ನೇತೃತ್ವದಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇವತ್ತು ಕಾರ್ಮಿಕರ ದಿನಾಚರಣೆ. ಬಹುಶಃ ಈಗ ಮಾತಾಡೋದು ಅಂತ ಹೇಳೋದು ಶಿವಣ್ಣನವರ ಶಕ್ತಿ ಕಾರ್ಮಿಕರು ಅಂತ ನಾವು ಆದಿನ ಬಂದಾಗಲೂ ಸಹ ಅದನ್ನ ಗಮನಿಸಿದ್ವಿ. ಶಿವಣ್ಣನವರು ಆನೇಕಲ್ ಕ್ಷೇತ್ರದಲ್ಲಿರುವಂತಹ ಎಲ್ಲ ಕಾರ್ಮಿಕರ ಬಗ್ಗೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಅವರು ಇದ್ದಲ್ಲಿಗೆ ಹೋಗಿ ಮಾಡಿಕೊಡುವಂತಹ ಏಕೈಕ ಶಾಸಕರು ಅಂತ ಹೇಳಿದ್ರೆ ಅದು ಆನೇಕಲ್ ಶಿವಣ್ಣನವರು. ಯಾಕಂದ್ರೆ ನಾವು ವ್ಯವಸ್ಥೆಗಳನ್ನ ಮಾಡ್ತೀವಿ, ಅವರಿಗೆ ಬೇಕಾದಂತಹ ಯಾವುದೇ ಸರ್ಕಾರದ ಯೋಜನೆಗಳನ್ನ ತಲುಪಿಸುವುದಾಗಿರ್ಬೋದು, ಅವರ ರೇಷನ್ ಕಾರ್ಡ್ಗಳಿರ್ಬೋದು, ಆಧಾರ್ ಕಾರ್ಡ್ಗಳಿರ್ಬೋದು, ಅವರಿಗೆ ಬೇಕಾದಂತಹ ಅವಶ್ಯಕತೆ ವಿಷಯಗಳನ್ನ ಅವರು ಇದ್ದಲ್ಲಿಗೆ ಹೋಗಿ ಆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅವ್ರುಗಳೇ ಅವರ ಕೆಲಸಗಳನ್ನ ಬಿಟ್ಟು ಓಡಾಡಬೇಕಾದ ಸಂದರ್ಭದಲ್ಲಿ ಶಿವಣ್ಣನವರು ಆ ಕಾಳಜಿಗಳನ್ನ ವಹಿಸಿಕೊಂಡು ಅವರು ಇದ್ದಲ್ಲಿಗೆ ಹೋಗಿ ಆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದನ್ನು ನಾವು ಗಮನಿಸಿದ್ವಿ. ನಾವೆಲ್ಲರೂ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನೀವೆಲ್ಲರೂ ನೆನಪಿಸಿಕೊಳ್ಳೇಬೇಕಾದಂತಹ ದಾರ್ಶನಿಕರು, ಮಹಾನುಭಾವರು. ನಾವು ಯಾಕೆ ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅನ್ನುವಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ 1886ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಆರಂಭವಾದಂತಹ ಒಂದು ರೆವಲ್ಯೂಷನ್ ನಿಮಗೆ ತಿಳಿದಿರಲಿ. ಇವಾಗೆಲ್ಲ ನೀವು 8 ಗಂಟೆಯ ನಿಮ್ಮ ಡ್ಯೂಟಿ ಅವರ್ಸ್ 8 ಅವರ್ಸ್ ಇದೆ. ಆದ್ರೆ ಅಂದಿನ ಕಾಲದಲ್ಲಿ 16 ಗಂಟೆ 17 ಗಂಟೆ ಅವರ ವರ್ಕಿಂಗ್ ಅವರ್ ಇತ್ತು. ಅದರ ವಿರುದ್ಧವಾದಂತಹ ಒಂದು ಹೋರಾಟ ಮೇ 1, 1886ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಆರಂಭ ಆಗತ್ತೆ. ಅನೇಕ ಸಾವು ನೋವುಗಳನ್ನು ಅನುಭವಿಸ್ತಾರೆ. ಅದರ ನಂತರ 1889ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೇ 1 ಕಾರ್ಮಿಕ ದಿನಾಚರಣೆಯಾಗಿ ಆಚರಿಸಲಿಕ್ಕೆ ಆರಂಭಿಸ್ತಾರೆ. ಕಾರ್ಮಿಕ ದಿನಾಚರಣೆಯನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸುವಂತ ಒಂದು ಕಾರ್ಯಕ್ರಮವನ್ನ ಇಲ್ಲಿಯ ಶಾಸಕರಾದ ಶಿವಣ್ಣನವರ ಒಂದು ನೇತೃತ್ವದಲ್ಲಿ ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ತಾವು ನಡೆಸಿದ್ದೀರಿ. ಜಗತ್ತಿನಾದ್ಯಂತ ಇವತ್ತು ದೇಶವನ್ನ ಕಟ್ಟುವಂತ ಜನ ಶ್ರಮಿಕರು, ಕಾರ್ಮಿಕರು. ಆದರೆ ಇವತ್ತು ಅವರ ಏನು ಬೇಡಿಕೆಗಳುಂಟು ಅದಕ್ಕೆ ಜಗತ್ತಿನಾದ್ಯಂತ ಸ್ಪಂದನ ಮಾಡಬೇಕಾದಂತ ಒಂದು ದಿನ ಈ ದಿವಸ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ತಾವು ಆನೇಕಲ್ನಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಹೆಚ್ಚಿನ ಅಂಶ ಇವತ್ತು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ನಡೆಸುವುದರ ಮುಖಾಂತರ, ಕಲಾ ಸಂಘಗಳನ್ನು ಜೋಡಣೆ ಮಾಡುವುದರ ಮುಖಾಂತರ, ಅದೇ ರೀತಿಯಾಗಿ ಇಂಪಾದಂಥ ಒಂದು ಗಾಯನವನ್ನ ನಿರಂತರವಾಗಿ ಇವತ್ತು ಇಲ್ಲಿ ಹಾಡುವುದರ ಮುಖಾಂತರ ಇವತ್ತು
ಈ ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆಯನ್ನು ಕೂಡ ನಡೆಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಅಂಶ ಹಬ್ಬಕ್ಕೆ ಯಾವುದೇ ರೀತಿಯ ಕಡಿಮೆ ಕೂಡ ಇಲ್ಲ. ಶಿವಣ್ಣನವರ ಕ್ಷೇತ್ರದಲ್ಲಿ ನಡೆಯುವಂತ ಈ ಕಾರ್ಯಕ್ರಮ ಹೆಚ್ಚಿನ ಅಂಶ 100ಕ್ಕೆ 100 ಪಾಲು ಕೂಡ ಜಗತ್ತಿನ ಯಾವ ಮೂಲೆಯಲ್ಲಿ ಕೂಡ ಆಚರಿಸಿದಂತ ರೀತಿಯಲ್ಲಿ ತಾವು ಆಚರಿಸಿದ್ದೀರಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಶಿವಣ್ಣನವರಿಗೆ ಮತ್ತು ನಮ್ಮ ಪ್ರಚಾರ ಸಮಿತಿಯ ಹೆಸರಲ್ಲಿ ಇವತ್ತು ನಡೆಸಲಿಕ್ಕೆ ಕಾರಣೀಭೂತರಾದಂತ ಶ್ರೀನಿವಾಸರವರಿರ್ಬೋದು, ಅನೇಕ ಇಲ್ಲಿಯ ಅಧ್ಯಕ್ಷರುಗಳಿರ್ಬೋದು, ಪ್ರಚಾರ ಸಮಿತಿ ಅಧ್ಯಕ್ಷರುಗಳಿರ್ಬೋದು, ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಇವಾಗಲೇ ಶ್ರೀಯುತ ಮುನೀರ್ ರವರು ನಡ್ಸಾಲ್ರವರು ಕಾರ್ಮಿಕರ ವಿಚಾರದಡಿಯಲ್ಲಿ ತಮಗೆ ಅನೇಕ ವಿಚಾರಗಳನ್ನು ಉಲ್ಲೇಖವನ್ನು ಮಾಡಿದರು. ಹೆಚ್ಚಿನ ಅಂಶ ತಮಗೆ ಗೊತ್ತಿದೆ, ಇವತ್ತು ಕಾರ್ಮಿಕ ದಿನಾಚರಣೆಯ ಆಚರಣೆಯ ಮೂಲ ಇವತ್ತು ಅಂಶ ಏನು ಅಂತ ಹೇಳಿದ್ರೆ, ಇವತ್ತು ಉದ್ಯೋಗದ ಒಂದು ಗ್ಯಾರಂಟಿಯನ್ನ ರೂಪಿಸಿಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಸಾಮಾಜಿಕ ಗ್ಯಾರಂಟಿಯನ್ನು ರೂಪಿಸಿಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಇವತ್ತು ಉದ್ಯೋಗಿಗಳಿಗೆ ಮಿನಿಮಮ್ ವೇಜಸ್ಸಿನ ಸ್ಯಾಲರಿಯನ್ನು ಉಳಿಸಿಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಮಹಿಳಾ ಎಂಪ್ಲಾಯೀಸ್ನವರಿಗೆ ಈಕ್ವಲ್ ಪ್ರೊಟೆಕ್ಷನ್ ಅನ್ನ ರೂಪಿಸುವಂಥದ್ದು, ಅವರಿಗೆ ಸದಾವಕಾಶಗಳನ್ನು ವಹಿಸಿಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಗ್ರೀಕ್ ವರ್ಕರ್ಸ್ ಅವರಿಗೆ ಸಾಮಾಜಿಕ ಇವತ್ತು ನಮ್ಮ ಚುನಾವಣಾ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಆಗಮಿಸಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗ್ರೀಕ್ ವರ್ಕರ್ಸ್ಗೆ ನಾವು ವಿಮೆಯನ್ನು ಅಳವಡಿಸ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ಅದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆಯವರು ಅದನ್ನು ಅನುಷ್ಠಾನಕ್ಕೆ ತರುವಂತ ಕೆಲಸ ಕಾರ್ಯ ಇವಾಗಲೇ ಕೈಗೂಡಿಸಿದ್ದಾರೆ. ಇಂಥ ಹಲವಾರು ರೀತಿಯ ಒಂದು ಪ್ರೊಟೆಕ್ಷನ್ಗೆ ಹೊಂದಿಕೊಂಡು, ಅದೇ ರೀತಿಯಲ್ಲಿ ಹೆಲ್ತ್ ಪ್ರೊಟೆಕ್ಷನ್ಗೆ ಹೊಂದಿಕೊಂಡು, ವರ್ಕರ್ ವೆಲ್ಫೇರ್ಗೆ ಹೊಂದಿಕೊಂಡು 1947ನೇ ಇಸ್ವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಅವರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಯಾಗಿ ಇವತ್ತು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅನ್ನ 1947ರಲ್ಲಿ ಅನುಷ್ಠಾನಕ್ಕೆ ತರುವಂತ ಕೆಲಸ ಕಾರ್ಯ ಮಾಡಿದರು. ಇವತ್ತು ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಕೊರೋನಾ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಗಾರ್ಮೆಂಟ್ಸ್ ಅಲ್ಲೂ ಕೂಡ ಗಾರ್ಮೆಂಟ್ಸ್ ನ ಯಾರು ಓನರ್ಸ್ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಕಾರ್ಮಿಕರ ಬಗ್ಗೆ, ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಎಲ್ಲಾ ಒಂದು ಗಾರ್ಮೆಂಟ್ಸ್ ಗಳಲ್ಲೂ ಕೂಡ ವ್ಯಾಕ್ಸಿನೇಷನ್ ಹಾಕಿಸಿ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ಶ್ರೀನಿವಾಸ್ ಅವರು ಅವರೆಲ್ಲ ಸ್ನೇಹಿತರು ಕೂಡ ಅದರ ಒಂದು ಆಯೋಜನೆಯನ್ನ ಮಾಡ್ತಾ ಇದ್ರು. ನಾವೆಲ್ಲರೂ ಕೂಡ ಬಂದು ಮಾಡ್ತಾ ಇದ್ವಿ ಎಲ್ಲ ಗಾರ್ಮೆಂಟ್ಸ್ ಅಲ್ಲೂ ಕೂಡ. ಅದೇ ರೀತಿ ಪ್ರತಿಯೊಂದು ಒಳ್ಳೆ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ರೀತಿ ತಮ್ಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳಿಗೂ ಕೂಡ ನಾವು ವಿಶೇಷವಾಗಿ ಕಾಳಜಿಯನ್ನು ವಹಿಸುವಂತ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲೂ ಕೂಡ ಕಾರ್ಮಿಕರು ತುಂಬಾ ಜನ ಇದ್ದಾರೆ. ವಿಶೇಷವಾಗಿ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡುವಂತ ಸಹೋದರಿಯರು ತುಂಬಾ ಜಾಸ್ತಿ ಜನ ಇದ್ದಾರೆ. ಅವರ ಒಂದು ಅನುಕೂಲದ ದೃಷ್ಟಿಯಿಂದ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ದೃಷ್ಟಿಯಿಂದ ನಮ್ಮಲ್ಲಿ ಸರ್ಕಾರಿ ಜಾಗ ಇದ್ದಂತ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರಿಗೆ ಮನವಿಯನ್ನ ಮಾಡಿ, ನಮ್ಮ ಕಾರ್ಮಿಕರಿಗೆ ಅವರಿಗೆ ಎಲ್ಲ ಬಾಡಿಗೆ ಮನೆಗಳಿದ್ದಾರೆ, ಅವರಿಗೆ ನಾವು ಮನೆಗಳನ್ನ ಕೊಡಬೇಕು ಅಂತೇಳಿ 1 ಲಕ್ಷ ಮುಖ್ಯಮಂತ್ರಿಗಳ ಮನೆಗಳ ಒಂದು ಯೋಜನೆ ಅಡಿನಲ್ಲಿ ಸುಮಾರು ಜನಕ್ಕೆ ಕಾರ್ಮಿಕರಿಗೆ ನಮ್ಮ ಭಾಗದಲ್ಲಿ ಇವತ್ತು ಗೂಳಿಮಂಗಲ ಇರ್ಬೋದು, ಅದೇ ರೀತಿಯಾಗಿ ಆನೇಕಲ್ ಇರ್ಬೋದು, ನಮ್ಮ ಚಿಕ್ಕನಹಳ್ಳಿ ಇರ್ಬೋದು, ಈ ಕಡೆ ಎಲ್ಲ ಕಡೆನೂ ಕೂಡ ಅವ್ರು ಯಾರ್ಯಾರು ನಮ್ಮ ಕಾರ್ಮಿಕರು ಮನೆ ಬೇಕು ಅಂತೇಳಿ ಬಂದಾಗ ಅವರಿಗೆ ನಾನೇ ಲೆಟರ್ ಕೊಟ್ಟು ಖುದ್ದಾಗಿ ಅವರಿಗೆ ಮನೆಯನ್ನ ಕೊಡಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಅದು ತುಂಬಾ ಅನುಕೂಲ ಆಗ್ತದೆ. ಒಂದು ಮನೆ ನೀವೇನಾದ್ರು ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು 20-25 ಲಕ್ಷ ರೂಪಾಯಿ ಆಗ್ತದೆ. ಆದ್ರೆ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ನಮ್ಮ ಸರ್ಕಾರ 1 ಲಕ್ಷ ಮನೆಗಳನ್ನ, ಅಪಾರ್ಟ್ಮೆಂಟ್ಸ್ ನಿರ್ಮಾಣ ಮಾಡಿ ಅವರಿಗೆ ಕೇವಲ 8 ಲಕ್ಷ ರೂಪಾಯಿಗೆ ಆ ಮನೆಗಳನ್ನು ಕೊಡುವಂತ ಕೆಲಸವನ್ನು ಮಾಡಿಕೊಟ್ರು. ಅದೇ ರೀತಿಯಾಗಿ ಇವತ್ತು ಅವರುಗಳಿಗೆ ಒಂದು ರೇಷನ್ ಕಾರ್ಡ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಏನೇ ಸಮಸ್ಯೆಗಳಿದ್ರು ಕೂಡ ಪ್ರತಿಯೊಂದು ಕೂಡ ಕಾರ್ಮಿಕರು ನೇರವಾಗಿ ನಮ್ಮ ಕಚೇರಿಗೆ ಬರ್ತಾರೆ, ಅವರ ಒಂದು ಸಮಸ್ಯೆಗಳನ್ನ ಹೇಳ್ತಾರೆ. ಹೇಳಿದಂತ ಸಂದರ್ಭದಲ್ಲಿ ಕೂಡಲೇ ಸ್ಪಂದಿಸುವಂತ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನಮ್ಮ ಕಾರ್ಮಿಕರ ಅನುಕೂಲ ಆಗ್ಬೇಕು ಅಂತೇಳಿನೇ
ನಾನು ಅವಾಗ ಶಾಸಕನಾಗಿರ್ಲಿಲ್ಲ, ಏನೂ ಆಗಿರಲಿಲ್ಲ. ನಮ್ಮ ಮಾನ್ಯ AICC ಅಧ್ಯಕ್ಷರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮಾಜಿ ಕಾರ್ಮಿಕ ಸಚಿವರು, ಆ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದಂಥ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಒಂದು ಪತ್ರವನ್ನ ಬರೆದು, ನಮ್ಮಲ್ಲಿ ಸುಮಾರು 5-6 ಕೈಗಾರಿಕಾ ಪ್ರದೇಶಗಳಿದ್ದಾವೆ. ಆ ಒಂದು ಕೈಗಾರಿಕಾ ಪ್ರದೇಶಗಳಲ್ಲಿ ಯಾವುದೇ ಒಂದು ಹಾಸ್ಪಿಟ್ಲ್ ಇಲ್ಲ. ಅದಕ್ಕೋಸ್ಕರ ನಮ್ಮ ಕಡೆಗೆ ಅವ್ರಿಗೆ ಒಂದು ಹಾಸ್ಪಿಟ್ಲನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕರ ಸಚಿವರಾಗಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆರವರು ESI ಹಾಸ್ಪಿಟ್ಲ್ ಇವತ್ತು ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 200 ಬೆಡೆಡ್ ಹಾಸ್ಪಿಟ್ಲು ನಮ್ಮ ಕಾರ್ಮಿಕರಿಗೋಸ್ಕರ ಆ ಒಂದು 2005-2006ರಲ್ಲಿ ಕಾರ್ಮಿಕ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನುಮತಿ ನೀಡಿದ್ರು. ಇವತ್ತು ಕೆಲಸ ನಡೀತಾ ಇದೆ. ಇಗ್ಲೂರ್ ಹತ್ರ 200 ಬೆಡೆಡ್ ಹಾಸ್ಪಿಟ್ಲು ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಸರ್ಕಾರದ ವತಿಯಿಂದ ವಿಶೇಷವಾಗಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಇಂದಿರಾ ಕ್ಯಾಂಟೀನ್ ಅನ್ನ ಎಲ್ಲಾ ಭಾಗದಲ್ಲೂ ಕೂಡ ಪುರಸಭಾ ವ್ಯಾಪ್ತಿನಲ್ಲಿ ಇವತ್ತು ಅತ್ತಿಬೆಲೆ ಇರ್ಬೋದು, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಹೆಬ್ಬಗೋಡಿ ಇರ್ಬೋದು, ಚಂದಾಪುರ ಇರ್ಬೋದು, ಈ ಎಲ್ಲಾ ಭಾಗದಲ್ಲೂ ಕೂಡ ಕಾರ್ಮಿಕರು ಹೆಚ್ಚಾಗಿ ಹೋಗ್ತಾರೆ. ಅವರಿಗೆ ಅನುಕೂಲ ಆಗಲಿ ಅಂತೇಳಿ 5 ರೂಪಾಯಿಗೆ ತಿಂಡಿ ಮತ್ತೆ 10 ರೂಪಾಯಿಗೆ ಊಟ, ಈ ಒಂದು ಯೋಜನೆಯನ್ನು ಕೂಡ ಕಾರ್ಮಿಕರಿಗೋಸ್ಕರ ತಂದಿವೆ. ಇದೇ ರೀತಿಯಲ್ಲಿ ನಮ್ಮ ಕಾರ್ಮಿಕರ ಹಿತದೃಷ್ಟಿಯಿಂದ ಸರ್ಕಾರದ ಅನೇಕ ಯೋಜನೆಗಳನ್ನ ನಮ್ಮ ಕಾರ್ಮಿಕರಿಗೆ ಕೊಡಿಸುವಂತ ಕೆಲಸವನ್ನ ನಮ್ಮ ಎಲ್ಲಾ ಸ್ನೇಹಿತರು, ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ನಮ್ಮ ಮುಖಂಡರುಗಳು, ವಿಶೇಷವಾಗಿ ನಮ್ಮ ಶ್ರೀನಿವಾಸು, ನಮ್ಮ ಪುಷ್ಪರಾವ್, ಇವರೆಲ್ಲ ನಮ್ಮ ಮುಖಂಡರುಗಳು ಕೂಡ ಸೇರಿ ಅದನ್ನ ತಲುಪಿಸುವಂತ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡು ಯಾವಾಗಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ವಿ. ಇವೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರಬೇಕು, PF ನಿಮ್ಮ ಒಂದು ಹಣವನ್ನ ಆ ಒಂದು ಸರ್ಕಾರಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಕೂಡ ಹಿಂದಿನ ದಿನಗಳಲ್ಲಿ ಮಾಡಿದ್ರು. ಕಾರ್ಮಿಕರು ಎಲ್ಲಾ ಕಡೆನೂ ಕೂಡ ಹೋರಾಟವನ್ನ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಸ್ಥಗಿತ ಮಾಡಿದ್ರು. ಆದ್ರೆ ಕಾರ್ಮಿಕರಿಗೆ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಸುಮಾರು ಇವತ್ತು 11-12ನೇ ವರ್ಷ ನಡೀತಾ ಇದೆ. ಆದ್ರೆ ಒಂದೇ ಒಂದು ಕಾರ್ಯಕ್ರಮ ಮಾಡಿಲ್ಲ. ಅದು ಕಾರ್ಮಿಕರಿಗೆ ಅಂತಲ್ಲ, ಬಡವರ ಪರವಾದಂತ ಒಂದೇ ಒಂದು ಯೋಜನೆ ಕೂಡ ಅವರು ಇವತ್ತು ತಂದಿಲ್ಲ. ಅವ್ರಿಗೇನಂತ ಹೇಳಿದ್ರೆ, ದೊಡ್ಡ ದೊಡ್ಡ ಹಣವಂತರು, ನಿಮ್ಮ ಏನು ಓನರ್ಸ್ ಇರ್ತಾರಲ್ಲ, ಫ್ಯಾಕ್ಟರಿ ಓನರ್ಸ್, ಅವ್ರ ಬಗ್ಗೆ ತುಂಬಾ ಕಾಳಜಿ ಅವರಿಗೆ, ಹಣವಂತರ ಬಗ್ಗೆ. ಅದೇ ಕಾಳಜಿ ನಮ್ಮ ಕಾರ್ಮಿಕರ ಬಗ್ಗೆ, ಬಡವರ ಬಗ್ಗೆ ಇಲ್ಲ. ಅವ್ರ ಕಾರ್ಮಿಕರ ಬಗ್ಗೆ ಮತ್ತೆ ಬಡವರ ಬಗ್ಗೆ ಕಾಳಜಿ ಇದ್ದಿದ್ರೆ ಅನೇಕ ಯೋಜನೆಗಳನ್ನು ತರಬಹುದಾಯ್ತು. ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನ ಕಾರ್ಮಿಕರಿಗೋಸ್ಕರ ತಂದರು. ಆ ಯೋಜನೆಗಳು ಇವತ್ತು ಕಾರ್ಯರೂಪಕ್ಕೆ ಬಂದಿದ್ದಾವೆ. ಆದ್ರೆ 12 ವರ್ಷದ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರು ಇಂದಿಗೂ ಕೂಡ ಒಂದೇ ಒಂದು ಕಾರ್ಯಕ್ರಮವನ್ನ ಬಡವರ ಪರವಾಗಿ ತಂದಿಲ್ಲ. ಆದ್ರಿಂದ ನೀವು ಯೋಚನೆ ಮಾಡಬೇಕು, ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಾತ್ರ ಬಡವರ ಪರವಾದಂತ ಚಿಂತನೆ ಮತ್ತೆ ಕಾರ್ಮಿಕರ ಪರವಾದಂತ ಚಿಂತನೆ ಮಾಡುವಂತ ಒಂದು ಪಕ್ಷ ಇರ್ತಕ್ಕಂಥದ್ದು, ಅದು ಕಾಂಗ್ರೆಸ್ ಪಕ್ಷ. ಜಗತ್ತಿನಾದ್ಯಂತ ಕಾರ್ಮಿಕರ ದಿನಾಚರಣೆಯನ್ನ ಬಹಳಷ್ಟು ಸಂಭ್ರಮದಿಂದ ಆಚರಿಸುವಂತ ಒಂದು ಸುದಿನ. ಶಿವಣ್ಣನವರ ಕ್ಷೇತ್ರದಲ್ಲಿ ಆನೇಕಲ್ನಲ್ಲಿ ನಮ್ಮ ಪ್ರಚಾರ ಸಮಿತಿಯ ಬ್ಯಾನರಲ್ಲಿ ಬಹಳ ಅರ್ಥಪೂರ್ಣವಾದಂಥ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ಶ್ರೀನಿವಾಸ
ಎಲ್ಲ ಕಾರ್ಮಿಕರಿಗೆ ವೈದ್ಯಕೀಯ ತಪಾಸಣೆ ನಡೆಸೋದ್ರ ಮುಖಾಂತರ, ಕಾರ್ಮಿಕರಿಗೆ ಆಧಾರ್ ಕಾರ್ಡ್ಗಳನ್ನು ಜೋಡಣೆ ಮಾಡೋದ್ರ ಮುಖಾಂತರ, ಇವತ್ತು ಇದರ ಮುಖಾಂತರ ಸಾಕಷ್ಟು, ಅದೇ ರೀತಿಯಲ್ಲಿ ನಮ್ಮನ್ನೆಲ್ಲ ಸಂಗೀತದ ಮುಖಾಂತರ, ಚಲನಚಿತ್ರ ಗೀತೆಗಳ ಮುಖಾಂತರ ಸಾಕಷ್ಟು ವಿಜೃಂಭಿಸುವಂಥ ಒಂದು ಕಾರ್ಯಕ್ರಮ ಕೂಡ ಆಗಿದೆ. ಭಾಳ ಅರ್ಥಪೂರ್ಣವಾಗಿ ಈ ಒಂದು ಆಚರಣೆಯನ್ನು, ಕಾರ್ಮಿಕ ದಿನಾಚರಣೆಯನ್ನು ಇವತ್ತು ನಡೆಸಿದ್ದಾರೆ. ಶಿವಣ್ಣನವರು ನಮ್ಮ ಇವತ್ತು NSY ಯೂತ್ ಕಾಂಗ್ರೆಸ್ಸಿಂದ ಮುಂದೆ ಬಂದಂಥವರು, ಸೋಲು ಅನುಭವಿಸಿದ್ದಾರೆ, ಗೆಲುವು ಅನುಭವಿಸಿದ್ದಾರೆ. ಹಾಗಾಗಿ ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದಾರೆ. ಅದರಲ್ಲೂ ಕೂಡ ಕಾರ್ಮಿಕರ ವಿಭಾಗದಲ್ಲಿ ಜಾಸ್ತಿ ಗಾರ್ಮೆಂಟ್ಸ್ ಎಂಪ್ಲಾಯೀಸ್ ಎಲ್ಲ ಇದ್ದಾರೆ. ಅವ್ರ ಜೊತೆಯಲ್ಲಿ ಬೆರೆತು ನಿರಂತರವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲೇ, ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆದಿದೆ. ಭಾಳ ಒಳ್ಳೆಯ ರೀತಿಯ ಕಾರ್ಯಕ್ರಮ ನಡೆದಿದೆ. ಹೆಚ್ಚಿನ ನಿಮಿಷ ನಾನು ಶಿವಣ್ಣನವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಶ್ರೀನಿವಾಸರವರು ಇವತ್ತು ಅವರು ಕೂಡ ನಮ್ಮ ಸಂಯೋಜಕರಾಗಿದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಶ್ರೀಯುತ ನವೀನ್ ರವರು ನಮ್ಮ ಅಧ್ಯಕ್ಷರಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತೇನೆ. ನಾನು ಕಾರ್ಮಿಕರ ದಿನಾಚರಣೆಯ ತುಂಬು ಶುಭಾಶಯಗಳನ್ನು ಎಲ್ರಿಗೂ ಕೂಡ ಸಲ್ಲಿಕೆ ಮಾಡ್ತೇನೆ. ನಮ್ಮ ವಿಶ್ವ ಕಾರ್ಮಿಕರ ದಿನಾಚರಣೆ, ಮೊದಲನೇದಾಗಿ ಎಲ್ಲರೂ ಕೂಡ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕಾರ್ಮಿಕರಿದ್ದಾರೆ, ಹೆಚ್ಚಿನ ಗಾರ್ಮೆಂಟ್ಸ್ ಇದ್ದಾವೆ. ಅವರಿಗೆ ಕಾರ್ಮಿಕರ ದಿನಾಚರಣೆಯನ್ನು, ಮಹತ್ವವನ್ನು, ಅವರಿಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ಒಂದು ಸರ್ಕಾರದ ಒಂದು ಸಾಧನೆಗಳೇನು, ಸರ್ಕಾರದಿಂದ ಅವರಿಗೆಲ್ಲ ಏನು ಅನುಕೂಲಗಳಾಗ್ತಾ ಇದ್ದಾವೆ ಮತ್ತು ಏನೆಲ್ಲ ಅನುಕೂಲಗಳು ಪಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಕಾರ್ಮಿಕರೆಲ್ಲರೂ ಕೂಡ ಒಂದು ಹತ್ರ ಸೇರಬೇಕು ಮತ್ತು ಅವರಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಿದ್ದೇವೆ. ಮೊದಲನೇದಾಗಿ ನಾನೆಲ್ಲರೂ ಕೂಡ ಅವರಿಗೆ ಕಾರ್ಮಿಕ ದಿನಾಚರಣೆ ಶುಭಾಶಯ ಹೇಳ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ವಿಶ್ವ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಈ ದಿನ ಆನೇಕಲ್ ತಾಲೂಕಿನಲ್ಲಿ KPCC ಪ್ರಚಾರ ಸಮಿತಿ ಹಾಗೂ ಆನೇಕಲ್ ಕಾರ್ಮಿಕ ಘಟಕ ಮತ್ತು ಪ್ರಚಾರ ಸಮಿತಿ ವತಿಯಿಂದ ಕಾರ್ಮಿಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇವತ್ತು ಈ ತಾಲೂಕಿನ ಅನೇಕ ಕಾರ್ಖಾನೆಗಳ ಕಾರ್ಮಿಕರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ B. ಶಿವಣ್ಣವರು, ಮಾಜಿ ಸಚಿವರು, KPCC ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ವಿನಯ್ ಸೊರ್ಕೆ ಸರ್ ಅವರು, ಮತ್ತು ನಮ್ಮ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಘುಪತಿ ರೆಡ್ಡಿಯವರು, ನಮ್ಮ ಆನೇಕಲ್ ತಾಲೂಕಿನ ಯುವ ಮುಖಂಡರಾದಂಥ ಮುದುರಪ್ಪ ಅವರು, ಮತ್ತು ಪ್ರಚಾರ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಮುನೀರವರು, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಅರುಣ್ ಅವರು, ಹಾಗೂ ಇಲ್ಲಿ ಆನೇಕಲ್ ತಾಲೂಕಿನ ಕಾರ್ಮಿಕ ಘಟಕದ ಅಧ್ಯಕ್ಷರುಗಳಾದಂಥ ನವೀನ್ ಅವರು, ಅಭಿಲಾಷ್ ಅವರು, ಪ್ರವೀಣ್ ಕುಮಾರ್ ಅವರು, ಹಾಗೂ ಇನ್ನೂ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಕಾರ್ಮಿಕರಿಗಾಗಿ ಹಮ್ಮಿಕೊಂಡು ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ಮಾಡಿದರು. ಉದ್ದೇಶ, ವರ್ಷದಲ್ಲಿ ಭಾನುವಾರನೂ ಸೇರಿಸಿ ದುಡಿಸ್ಕೊಳ್ತಾರೆ ಕಾರ್ಖಾನೆಗಳವರು. ಪಾಪ ಅವರಿಗೆ ಒಂದು ದಿವಸನೂ ರಜಾ ಅನ್ನೋದಿರಲ್ಲ. ಬೆಳಗಿಂದ ರಾತ್ರಿ 2 ಶಿಫ್ಟು 3 ಶಿಫ್ಟು ದುಡಿಯೋಂಥ ಕಾರ್ಮಿಕ ವರ್ಗಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ಅವರಿಗೆ ರಜೆ ಕೊಡೋದ್ರ ಜೊತೆಗೆ ಅವರಿಗೆ ಒಂದು ಗೌರವ ಸಲ್ಲಿಸೋವಂಥ ಒಂದು ದಿನವಾಗಿ ಮೇ ಫಸ್ಟ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅನೇಕ ಕಾರ್ಮಿಕರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರೆಲ್ಲರಿಗೂ ಪತ್ರಕರ್ತರ ಮುಖಾಂತರ, ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. KPCC ಕಾರ್ಮಿಕ ಘಟಕದ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೆವು. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಚಾಲನೆ ನೀಡಿದಂತಹ B. ಶಿವಣ್ಣನವರಿಗೆ ಧನ್ಯವಾದಗಳು. ಮತ್ತು ಈ KPCC ಪ್ರಚಾರ ಸಮಿತಿ ಅಧ್ಯಕ್ಷರು ವಿನಯ್ ಕುಮಾರ್ ಸುರಾಕ್ ಅವರು ಆಗಮಿಸಿದರು, ಅವ್ರಿಗೂ ಧನ್ಯವಾದಗಳು. ಈ ಅತ್ತಿಬೆಲೆ ಬ್ಲಾಕ್ ಅಧ್ಯಕ್ಷರಾದಂತಹ ರಘುಪತಿ ರೆಡ್ಡಿ ಅಣ್ಣನವರು ಮತ್ತು SC ST ಬ್ಲಾಕ್ ಅಧ್ಯಕ್ಷರಾದಂಥ ಮಧುರಣ್ಣನವರು ಮತ್ತು ಅನೇಕ ಗುಡ್ಡೇಟಿ ರಾಮಸ್ವಾಮಿ ಅಣ್ಣನವರು, ಶಿಂಗೇನಗರ ಗೌರೀಶ್ ಅಣ್ಣನವರು ಮತ್ತು ಅನೇಕ ಪುಷ್ಪರಾಜ್ ಅಣ್ಣನವರು, ಶ್ರೀನಿವಾಸರವರು ಎಲ್ಲ ಅನ್ಯತೆ ಯಾರು ಬಯಸಬಾರ್ದು. ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು, ಕಾರ್ಮಿಕರ ದಿನಾಚರಣೆಯನ್ನು ಮೇ ಫಸ್ಟು ಮೊದಲನೇ ದಿನವೇ ಆನೇಕಲ್ ತಾಲೂಕಲ್ಲಿ ಕಾರ್ಮಿಕರಿಗಾಗಿ ಒಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಿರೋದಕ್ಕೆ ಅವರೆಲ್ಲ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ರಾಮಸಾಗರ ಶ್ರೀನಿವಾಸು ನಮ್ಮ ಜೊತೆಯಲ್ಲಿ
ಮತ್ತು ನಾನು ಆಗಲಿ ಅಭಿ ಆಗಲಿ ಬನ್ನಳ್ಳಿ ಅಭಿ ಆಗಲಿ ನಾವೆಲ್ಲ ಸೇರಿಕೊಂಡು ಪುಷ್ಪರಾಜ್ ಅಣ್ಣವರಾಗ್ಬೋದು ಎಲ್ಲರೂ ಸೇರಿಕೊಂಡು ಕಾರ್ಮಿಕ ದಿನಾಚರಣೆಯನ್ನು ಇಂದು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗೆ ಅರ್ಥ ಆಗಬೇಕು. ನಮ್ಮದು ಹಬ್ಬ ಕಾರ್ಮಿಕರ ದಿನಾಚರಣೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಚರಣೆ ಮಾಡಿದ್ದಾರೆ ಅಂತ ಅವ್ರಿಗೂ ಸಹ ಅರ್ಥ ಆಗಬೇಕು. ಅವ್ರ ನೆರವಿಗೆ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಎಂದಿಗೂ ಜೊತೆ ಇರ್ತಾರೆ ಅಂತ ಹೇಳ್ತಾ ಈ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಶ್ರೀನಿವಾಸು ಮತ್ತು ನವೀನು, ಪುಷ್ಪರಾಜು ಇವರೆಲ್ಲರೂ ಸೇರಿ ನಾಗವೇಣಮ್ಮನವರೆಲ್ಲ ನಾಯಕತ್ವದಲ್ಲಿ ಇವತ್ತು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಆಚರಣೆ ಮಾಡಿದ್ರು. ತುಂಬ ವಿಶೇಷವಾಗಿತ್ತು. ಇವತ್ತು ಊಟದ ವ್ಯವಸ್ಥೆ ಎಲ್ಲ ಕಾರ್ಮಿಕರಿಗೆ ವ್ಯವಸ್ಥೆ ಮಾಡಿ ಅವರಿಗೆ ಕಾರ್ಮಿಕರಿಗೆ ನಮ್ಮ ತಾಲೂಕಿನಲ್ಲಿ ಏನೆಲ್ಲ ಸೌಕರ್ಯ ಸಿಗ್ತಾಯಿದೆ ಅಂತೆಲ್ಲ ನಮ್ಮ ಶಾಸಕರು ಆಮೇಲೆ ವಿನಯ್ ಕುಮಾರ್ ಸೊರೆ ಅವರು ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣವಾಗಿ ಇವತ್ತು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಮಾಡಿದ್ದಾರೆ. ಅವರಿಗೆ ನವೀನು ಮತ್ತು ಪುಷ್ಪರಾಜು, ಶ್ರೀನಿವಾಸು, ನಾಗವೇಣಿ ಅವರಿಗೆ ಧನ್ಯವಾದನ ಅರ್ಪಿಸ್ತೇನೆ. ಇನ್ನು ಕಾರ್ಮಿಕರಿಗೆ ಸೌಲಭ್ಯಗಳು ಇನ್ನೂ ಕೂಡ ಶೋಷಣೆ ಒಳಗಾಗ್ತವೆ. ಸರ್ಕಾರದಿಂದ ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗ್ತಾ ಇದ್ದಾರೆ. ನಾವೇನು ಹೇಳ್ತೀರಾ ಈ ಕಾರ್ಮಿಕರ ಪರವಾಗಿ? ಎಲ್ಲ ಕಡೆಯೂ ಕಾರ್ಮಿಕರಿಗೆ ಶೋಷಣೆಗಳಾಗ್ತಾ ಇರ್ತದೆ. ಅದರಾಗ ಅಲ್ಲಿ ನಾಯಕರನ್ನ ಹಿಡ್ಕೊಂಡು ಅವರು ಹೋರಾಟ ಮಾಡಿ ಅವ್ರು ಸಿಕ್ಕಬೇಕಂತ ಹಕ್ಕುಗಳನ್ನು ಅವ್ರು ಪಡಿಬೇಕು. ಏನಿವತ್ತು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಭಾಳ ವಿಶೇಷವಾಗಿ ನಮ್ಮ ಶಾಸಕರ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಇವತ್ತು ನಮ್ಮ ನವೀನ್ ಅವರು, ಪುಷ್ಪರಾಜ್ ಅವರು, ಆಮೇಲೆ ನಮ್ಮ ಹರೀಶ್ ಅವರು ಇವರೆಲ್ಲ ಸೇರಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಈ ದಿನ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಪ್ರಚಾರ ಸಮಿತಿ ವತಿಯಿಂದ ಅತ್ತಿಬೆಲೆ ಭಾಗದ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬೋದು ಈ ಒಂದು ಭಾಗದಲ್ಲಿ ಬೆಳಗ್ಗೆಯಿಂದ ಕಾರ್ಮಿಕರ ದಿನಾಚರಣೆಯ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಇದರ ನೇತೃತ್ವವನ್ನು ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಮತ್ತು ವಿನಯ್ ಸೊರಕೆ ಅವರು ಬಂದು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ನನ್ನ ಯುವ ಸಹೋದರರು ಅಂತ ಹೇಳ್ಬೋದು, ನವೀನ್ ಆಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ಮತ್ತು ಎಲ್ಲ ತಂಡದವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಇದು ನಮ್ಮ ಆನೇಕಲ್ ತಾಲೂಕು ಅಂದ್ರೇ ಒಂದು ಇಂಡಸ್ಟ್ರಿಯಲ್ ಏರಿಯಾ. ಎಲ್ಲ ಕಡೆಯಿಂದ ಅನೇಕರು ಬಂದು ಇಲ್ಲಿ ನೆಲೆಸಿದ್ದಾರೆ. ಇದೊಂದು ಜೀವನಕ್ಕೆ ಉತ್ತಮವಾದಂಥ ಸ್ಥಳ ಅಂತ ಹೇಳ್ಬೋದು. ಆನೇಕಲ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಇಲ್ಲಿ ಅತ್ತಿಬೆಲೆ ಕ್ಷೇತ್ರದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ಅನೇಕ ಕಡೆಯಿಂದ ವಲಸೆ ಬಂದು ಇಲ್ಲಿ ಜೀವನಗಳನ್ನು ಕಟ್ಕೊಂಡಿದ್ದಾರೆ. ಯಾಕೆ ಅಂದರೆ ವಿಶ್ವ ಕಾರ್ಮಿಕರ ದಿನಾಚರಣೆ ಬಗ್ಗೆ ಅನೇಕರು ಸವಿಸ್ತಾರವಾಗಿ ಬೆಳಗ್ಗೆಯಿಂದ ಹೇಳಿದ್ದಾರೆ. ಈಗ ನಾನು ಹೇಳಿದಿಷ್ಟೇ, ಅವರ ಕೂಲಿಗೆ ತಕ್ಕಂತಹ ಒಂದು ಕಾಂಗ್ರೆಸ್ ಸರ್ಕಾರ ಅವರಿಗೆ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ನಡೆಸಿಕೊಟ್ಟಿದೆ. ಮತ್ತು PF ಅಂತೇಳಿ ತಂದು ಅವರ ಸ್ಯಾಲ್ರಿಯಲ್ಲೇ ಸರ್ಕಾರಕ್ಕೆ ನೀಡಿ ಮತ್ತು ಅವರಿಗೆ ನಿವೃತ್ತಿ ಆದಾಗ ಅಥವಾ ಕೆಲಸ ಬಿಟ್ಟಾಗ ಅವ್ರ ಕೈ ತುಂಬ ಹಣ ಬರುವಂತೆ ಮಾಡುವಂಥದ್ದು. ಯಾಕೆಂದರೆ ಒಂದು ಬದುಕನ್ನು ಕಟ್ಟಿಕೊಳ್ಳುವಂತಹ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವಾಗ ಮೊನ್ನೆ ತಾನೇ ನಮ್ಮ ಕಾಂಗ್ರೆಸ್ ಸರ್ಕಾರ ಹೆರಿಗೆಯ ಒಂದು ಏನಂತಾರೆ ಹೆರಿಗೆಯ ಒಂದು ದಿನಗಳಲ್ಲಿ ಅವರಿಗೆ ಇದು ಪ್ರೋತ್ಸಾಹ ಧನದ ಜೊತೆಗೆ ಉಚಿತವಾಗಿ ಅವರಿಗೆ ಕೆಲಸದ ವೇತನವನ್ನು ಕೊಡುವಂಥದ್ದು. ಯಾಕೆಂದರೆ ಅವರಿಗೆ ಸರ್ಕಾರಿ ರಜೆಗಳ ಥರನೇ ಅವರಿಗೆ ಈ ಒಂದು ಹೆರಿಗೆಯ ಸಮಯದಲ್ಲಿ ಅವರಿಗೆ ಪೂರ್ತಿ ವಿಶ್ರಾಂತಿ ಜೊತೆಗೆ ಕೂಲಿಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಇಂತಹ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಇವಾಗ ನೋಡ್ಬೋದು, ಪ್ರತಿದಿನ ಕಾರ್ಮಿಕರು ಸೂಕ್ತ ರೀತಿಯಲ್ಲಿ ಮನೆಗೆ ತಲುಪ್ತಾ ಇದ್ದಾರೆ. ಅಂದರೆ ಅದು ಶಕ್ತಿ ಯೋಜನೆ, ಗೃಹಲಕ್ಷ್ಮಿಯಿಂದ ಹಣವನ್ನು ಪಡ್ಕೋತಾ ಇದ್ದಾರೆ, ಮತ್ತು ಉಚಿತವಾಗಿ ವಿದ್ಯುತ್ತನ್ನು ಪಡ್ಕೋತಾ ಇದ್ದಾರೆ, ಯುವ ನಿಧಿಯನ್ನು ಪಡ್ಕೋತಾ ಇದ್ದಾರೆ. ಇಂತಹ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಮ್ಮ ಕೂಲಿ ಕಾರ್ಮಿಕರ ಜೊತೆಗೆ ಇಡೀ ಕರ್ನಾಟಕದ ಜನತೆಗೆ ನೀಡಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು.